ಆಕಾಶವಾಣಿ ಮಡಿಕೇರಿ. ಯುವವಾಣಿ. ಪ್ರಿಯ ಶ್ರೋತೃಗಳೇ, ಈಗ ಕೇಳಿ ಯುವ ಜನತೆಗೆ ಶಿಕ್ಷಣ, ಉದ್ಯೋಗ, ಕೌಶಲ್ಯ ಅಭಿವೃದ್ಧಿ ಹಾಗೂ ವ್ಯಕ್ತಿತ್ವ ವಿಕಸನ ಕುರಿತ ಸರಣಿ ಕಾರ್ಯಕ್ರಮ ಮಾರ್ಗದರ್ಶಿ. ನಡೆಸಿಕೊಡುತ್ತಾರೆ ಆರ್.ಕೆ. ಬಾಲಚಂದ್ರ. ಅಂಕಣಕಾರರು, ಬ್ಯಾಂಕಿಂಗ್ ಹಾಗೂ ವ್ಯಕ್ತಿತ್ವ ವಿಕಸನ ತರಬೇತುದಾರರು ಮತ್ತು ವೃತ್ತಿ ಮಾರ್ಗದರ್ಶಕರು. ಕೇಳಿ ಮಾರ್ಗದರ್ಶಿ. ಯುವವಾಣಿಯ ನಮ್ಮೆಲ್ಲ ಶ್ರೋತೃಗಳಿಗೆ ನಮಸ್ಕಾರ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ ನಮ್ಮ ವೃತ್ತಿ ಮಾರ್ಗದರ್ಶಕರಾದ ಆರ್.ಕೆ. ಬಾಲಚಂದ್ರ ಅವರಿಂದ ಒಂದು ಪುಟ್ಟದಾದ ಕಥೆಯನ್ನು ಕೇಳ್ತಾ, ನಂತರದಲ್ಲಿ ವಾಯುಪಡೆಯ ಅಗ್ನಿವೀರ್ ಹುದ್ದೆಗೆ ಅವಕಾಶಗಳು ಯಾವ ರೀತಿ ಇದೆ ಅಂತ ಹೇಳೋ ಬಗ್ಗೆ ಮಾಹಿತಿಗಳು, ಮತ್ತು ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಖಾಲಿ ಹುದ್ದೆಗಳ ಬಗ್ಗೆ ಮಾಹಿತಿ ಹಾಗೂ IOCLನಲ್ಲಿ ಅಪ್ರೆಂಟಿಸ್ಶಿಪ್ ಹುದ್ದೆಗಳಿಗೆ ಅವಕಾಶಗಳು ಯಾವ ರೀತಿ ಇದೆ ಅಂತ ಹೇಳೋ ಮಾಹಿತಿಗಳನ್ನ ಕೇಳ್ತೀರಾ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮದ ಮಾರ್ಗದರ್ಶಕರಾದ ಆರ್.ಕೆ. ಬಾಲಚಂದ್ರ ಅವರನ್ನ ಸ್ವಾಗತ ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ನಾನು ಅಕ್ಷಯ್ ಕುಮಾರ್ನ ಜೀವನದ ಕಥೆಯನ್ನ ಇವತ್ತು ನಿಮ್ ಜೊತೆಗೆ ಹಂಚಿಕೊಳ್ತಾ ಇದ್ದೇನೆ. ಒಂದು ಪ್ರಮುಖ ಹಂತದಲ್ಲಿ ಅಕ್ಷಯ್ ಕುಮಾರ್ ಪರೀಕ್ಷೆಯಲ್ಲಿ ಫೇಲ್ ಆಗ್ತಾರೆ. ಮನೆಗೆ ಹೋಗೋದಕ್ಕೆ ತುಂಬಾ ಭಯ ಪಟ್ಕೋತಾರೆ ಅವರು. ಮನೇಲಿ ಏನ್ ಹೇಳ್ಬೋದು ಅನ್ನುವಂತಹ ತಳಮಳ ಅವರಿಗೆ, ಒಂಥರ ಅವ್ಯಕ್ತವಾದ ಭಯ ಕೂಡ ಅವ್ರಿಗೆ ಕಾಡ್ತಾ ಇತ್ತು. ಸೊ ಇವರು ಮನೆಗೆ ಹೋಗ್ತಾರೆ. ತಂದೆ ಪಕ್ಕಕ್ಕೆ ಕರೆದು ಕೇಳ್ತಾರೆ, ಏನಾಯ್ತು ರಿಸಲ್ಟ್ ಅಂತ. ತುಂಬಾ ಹೆದರ್ಕೊಂಡು ಇವ್ರು ಹೇಳ್ತಾರೆ, ನನ್ನ ಪರೀಕ್ಷೆಯಲ್ಲಿ ನಾನು ಫೇಲ್ ಆಗಿದ್ದೇನೆ ಅಂತ. ಆಗ ತಂದೆ ಹತ್ತಿರದಲ್ಲಿ ಕೂಡಿಸ್ಕೊಂಡು ಒಂದ್ ಮಾತು ಕೇಳ್ತಾರೆ, ನೀ ಜೀವನದಲ್ಲಿ ಏನಾಗ್ಬೇಕು ಅಂತ ಅನ್ಕೊಂಡಿರ್ವಿ ಅಂತ. ಅದಕ್ಕೆ ಅಕ್ಷಯ್ ಕುಮಾರ್ ಹೇಳ್ತಾರೆ, ನನಗೆ ಕ್ರೀಡೆಯಲ್ಲಿ ಹೆಚ್ಚು ಆಸಕ್ತಿ ಇದೆ, ಅದರಲ್ಲೇ ಏನಾದ್ರೂ ಸಾಧನೆ ಮಾಡ್ಬೇಕು ಅಂತಿದ್ದೇನೆ ಅಂತ ಹೇಳ್ತಾರೆ. ಆಗ ತಂದೆ ಅವ್ರಿಗೆ ಪಕ್ಕದಲ್ಲಿ ಕೂರಿಸ್ಕೊಂಡು ತಲೆ ಸವರಿ ಹೇಳ್ತಾರೆ, ಹಾಗಿದ್ರೆ ಇವತ್ತಿನ ನಂತರ ನಿನ್ ಕ್ರೀಡೆ ಬಗ್ಗೆನೇ ಹೆಚ್ಚಿನ ಗಮನ ಕೊಡು, ಅದ್ರ ಜೊತೆಗೆ ಸ್ವಲ್ಪ ಓದಿನ ಬಗ್ಗೆ ಕೂಡ ಲಕ್ಷ್ಯ ಇರ್ಲಿ ಅಂತ ಧೈರ್ಯ ತುಂಬ್ತಾರೆ. ಅವತ್ತು ಆ ತಂದೆ ಅವರಲ್ಲಿರುವ ಶಕ್ತಿಯನ್ನ ಗುರುತಿಸ್ಲಿಲ್ಲ ಅಂತ ಆಗಿದ್ದಿದ್ರೆ ಇವತ್ತು ಅಕ್ಷಯ್ ಕುಮಾರ್ ಆಗಿ ಬೆಳೆಯೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಹಾಗಾಗಿ ಮಕ್ಕಳೇ, ಮೊದಲು ನಾವು ನಮ್ಮೊಳಗಿನ ಶಕ್ತಿಯನ್ನ ಗುರುತಿಸ್ಕೋಬೇಕು. ಆ ಶಕ್ತಿಯನ್ನ ಕೆಲವೊಮ್ಮೆ ತಂದೆ ತಾಯಿಗಳೇ ಸರಿಯಾಗಿ ಗುರುತಿಸ್ತಾರೆ, ಶಿಕ್ಷಕರು ಕೆಲವೊಮ್ಮೆ ಗುರುತಿಸ್ತಾರೆ. ಆ ಗುರುತಿಸಿದ ಶಕ್ತಿಯ ಮೇಲೆ ನಾವು ಫೋಕಸ್ ಮಾಡ್ಕೊಂಡಾಗ ಬದುಕಿನಲ್ಲಿ ಸೋಲೋದು ಖಂಡಿತ ಬರೋದಿಲ್ಲ. ಆಮೇಲೆ ಬಹಳ ಸಲ ಅನುಮಾನ ಕೂಡ ಒಂದು ಒಳ್ಳೆಯ ಅಸ್ತ್ರ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ನಮ್ಮ ಸಾಮರ್ಥ್ಯದ ಬಗ್ಗೆ ನಮ್ಗೆ ಅನುಮಾನ ಎಷ್ಟೋ ಸಲ ಮೂಡ್ತದೆ. ಹಾಗೆ ಅನುಮಾನ ಬಂದಾಗ ಅದು ಒಳ್ಳೇದು ಅಂತಾನೆ ನಾವು ಯೋಚನೆ ಮಾಡ್ಬೇಕು. ಯಾಕಂದ್ರೆ ಇದನ್ನ ಯಾರು ಬಹುಶಃ ನಂಬೋದಿಲ್ಲ. ಸ್ವಯಂ ಅನುಮಾನ ಅಂತಂದ್ರೆ ಮನಸ್ಸಿನೊಳಗೆ ಎರಡೆರಡು ಮಾತುಗಳು ಕೇಳಿ ಬರ್ತವೆ ಎಷ್ಟೋ ಸಲ. ನಮ್ಮ ಸಾಮರ್ಥ್ಯವನ್ನ ಪ್ರಶ್ನೆ ಮಾಡಿ ಯಾವ್ದಾದ್ರೂ ಒಂದು ಕೆಲಸಕ್ಕೆ ಸೂಕ್ತ ಪರಿಹಾರ ಕಂಡುಹಿಡಿಯಲು ಸಾಧ್ಯವೇ ಅಂತ ಮನ್ಸು ಹೇಳ್ತಾ ಇರುತ್ತೆ. ಅಂತ ಪ್ರಶ್ನೆಗಳು ನಮ್ಮನ್ನ ಕಾಡಲು ಶುರು ಮಾಡಿದಾಗ ನಾವು ಅವುಗಳಿಂದ ದೂರ ಇರೋದಕ್ಕೆ ಪ್ರಯತ್ನ ಮಾಡ್ತೇವೆ. ಯಾಕಂದ್ರೆ ಅದನ್ನ ಮರೆಯೋದಕ್ಕೆ, ಬೇರೆ ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇವೆ. ಈ ಭಯವನ್ನ ಇನ್ನೊಬ್ಬರಿಗೆ ಹೇಳಿದ್ರೆ ಎಲ್ಲಿ ಅವ್ರು ನಮ್ಮನ್ನ ದುರ್ಬಲರು ಅಂತ ಅನ್ಕೊಳ್ತಾರೋ ಅಂತ ಸುಮ್ಮನೆ ಇದ್ಬಿಡ್ತೇವೆ. ಹಾಗೆ ಮಾಡೋದ್ರಿಂದ ಒಂಟಿತನ ಕಾಡೋದಕ್ಕೆ ಶುರು ಮಾಡ್ತದೆ. ಎಲ್ಲರಿಗೂ ಇಂತಹ ಅನುಮಾನಗಳು, ಪ್ರಶ್ನೆಗಳು ಮೂಡೋ ಸಹಜ ಅನ್ನೋದನ್ನ ವಿದ್ಯಾರ್ಥಿಗಳು ಗಮನಿಸಬೇಕು. ಅದ್ರ ಜೊತೆಗೆ ಅದನ್ನ ಮೊದಲು ಒಪ್ಕೊಳ್ಬೇಕು. ಬಳಿಕ ಅದನ್ನ ಮೀರಲು ಏನು ಕೆಲಸ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಿ ಕಾರ್ಯಪ್ರವೃತ್ತರಾಗಬೇಕು. ಅದರಿಂದ ದೂರ ಓಡಬಾರ್ದು. ಇವತ್ತು ಯಾವ್ಯಾವುದು ಜಾಬ್ ಆಪರ್ಚುನಿಟಿಗೆ ಸಂಬಂಧಪಟ್ಟದಿದೆಯೋ ಆ ವಿಷಯಗಳನ್ನ ಹಂಚ್ಕೋತಾ ಹೋಗ್ತಾನೆ. ಮೊದಲನೇದು, ವಾಯುಪಡೆಯ 3,500 ಹುದ್ದೆಗಳಿಗೆ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ. ಅದರ ಪೂರ್ಣ ಮಾಹಿತಿಯನ್ನ ಮೊದಲಿಗೆ ನಿಮ್ಗೆ ನೀಡ್ತಾ ಇದ್ದಾನೆ. ಅಗ್ನಿವೀರ ಆಗೋದಕ್ಕೆ ಇದಕ್ಕೊಂದು ಒಳ್ಳೆಯ ಅವಕಾಶ ಇದೆ. ಇಲ್ಲಿ PUC ಡಿಪ್ಲೊಮಾ ಅಭ್ಯರ್ಥಿಗಳಿಗೆ ಇದು ಅವಕಾಶ ಇರೋದ್ರಿಂದ 2024ರಲ್ಲಿ
ಅಗ್ನಿವೀರ ನೇಮಕಕ್ಕೆ ಅಧಿಸೂಚನೆ ಭಾರತೀಯ ವಾಯುಪಡೆ ಈಗಾಗಲೇ ಪ್ರಕಟಿಸಿದೆ. ನೀವು ಹೇಳ್ದಾಗೆ ವಾಯುಪಡೆಯ ಅಗ್ನಿವೀರ್ ಹುದ್ದೆಗಳಿಗೆ ಇಷ್ಟೊಂದು ಅವಕಾಶಗಳಿದೆ ಅಂತ ಹೇಳಿದ್ರಿ. ಇದಕ್ಕೆ ಯಾವತ್ತಿಂದ ಅರ್ಜಿಗಳನ್ನ ಸಲ್ಲಿಸಬಹುದು ಸರ್? ಜನವರಿ 17ರಿಂದ ಆನ್ಲೈನ್ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ. ಈ ಅರ್ಜಿಗಳನ್ನ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಯಾವುದಾಗಿರುತ್ತೆ ಸರ್? ಅರ್ಜಿ ಸಲ್ಲಿಸೋದಕ್ಕೆ ಫೆಬ್ರವರಿ 6ನೇ ತಾರೀಕು ಕೊನೆ ದಿನವಾಗ್ತದೆ. ಮಾರ್ಚ್ 17ರಿಂದ ಆನ್ಲೈನ್ ಪರೀಕ್ಷೆ ಸೇರಿದಂತೆ ನೇಮಕ ಪ್ರಕ್ರಿಯೆಗಳು ಆರಂಭವಾಗಲಿದೆ ಅಂತ ವಾಯುಪಡೆ ತನ್ನ ಅಧಿಕೃತ ವೆಬ್ಸೈಟ್ ನಲ್ಲಿ ತಿಳಿಸಿದೆ. ಈ ಬಾರಿಯೂ ಕೂಡ 3,500ಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳಲಾಗ್ತದೆ ಅಂತ ವಾಯುಪಡೆಯ ಮೂಲಗಳು ತಿಳಿಸಿವೆ. ಹಾಗಾಗಿ ಇದೊಂದು ಒಳ್ಳೆಯ ಅವಕಾಶ. ಈ ವಾಯುಪಡೆಯ ಅಗ್ನಿವೀರ್ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸೋದಕ್ಕೆ ಯಾವ ರೀತಿಯ ಅರ್ಹತೆಗಳು ಅವಶ್ಯಕವಾಗಿರುತ್ತೆ ಸರ್? ಇನ್ನು ಅರ್ಹತೆಗಳೇನು ಅಂತ ಗಮನಿಸೋದಾದ್ರೆ, PUCಯಲ್ಲಿ ವಿಜ್ಞಾನ ವಿಷಯ ಆರಿಸಿಕೊಂಡು ಕನಿಷ್ಠ 50% ಅಂಕಗಳೊಂದಿಗೆ ತೇರ್ಗಡೆಯಾಗಿರುವ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಬೇಕು. ಅಂದ್ರೆ ಮಿನಿಮಮ್ 50% ತಗೊಂಡಿರ್ಬೇಕು, ಅಂತವ್ರು ಮಾತ್ರ ಅರ್ಜಿ ಸಲ್ಲಿಸಬೇಕು. 3 ವರ್ಷಗಳ ಎಂಜಿನಿಯರಿಂಗ್ ಡಿಪ್ಲೊಮಾ ಕೋರ್ಸ್, ಆ ಎಂಜಿನಿಯರಿಂಗ್ ಡಿಪ್ಲೊಮಾ ಕೋರ್ಸ್ ಅಂತಂದ್ರೆ ಮೆಕ್ಯಾನಿಕಲ್ ಇರ್ಬೋದು, ಎಲೆಕ್ಟ್ರಿಕಲ್ ಇರ್ಬೋದು, ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಆಟೋಮೊಬೈಲ್ ಇರ್ಬೋದು, ಕಂಪ್ಯೂಟರ್ ಸೈನ್ಸ್ ಇರ್ಬೋದು, ಇನ್ಸ್ಟ್ರುಮೆಂಟೇಶನ್ ಟೆಕ್ನಾಲಜಿ ಇರ್ಬೋದು, ಅಥವಾ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇರ್ಬೋದು. ಇಷ್ಟು ವಿಭಾಗದಲ್ಲಿ ಓದಂತವರು ಅರ್ಹತೆನ ಪಡಿತಾರೆ. ಅಥವಾ 2 ವರ್ಷಗಳ ವೊಕೇಶನಲ್ ಜೊತೆಗೆ ನಾನ್ ವೊಕೇಶನಲ್ ಕೋರ್ಸ್ ಫಿಸಿಕ್ಸ್ ಮ್ಯಾಥ್ಸ್ ಸೇರ್ಕೊಂಡು ಓದಂತವ್ರು ಕೂಡ ಅಪ್ಲೈ ಮಾಡಬಹುದು. ಈಗ ನಾನು ಏನ್ ಹೇಳಿದೆ, ಈ ಯಾವ್ದಾದ್ರು ಒಂದು ವಿದ್ಯಾರ್ಥಿ ಹೊಂದಿರುವವರು ಅರ್ಜಿಯನ್ನ ಸಲ್ಲಿಸಬಹುದು. ಅಭ್ಯರ್ಥಿಗಳು ನಿಗದಿಪಡಿಸಿದ ವಿದ್ಯಾರ್ಥಿಯಲ್ಲಿ ಕನಿಷ್ಠ 50% ಅಂಕಗಳೊಂದಿಗೆ ತೇರ್ಗಡೆಯಾಗಿರಬೇಕು ಮತ್ತು ಇಂಗ್ಲಿಷ್ ವಿಷಯ ಒಂದರಲ್ಲೇ ಕನಿಷ್ಠ 50% ಅಂಕ ಪಡೆದಿರುವುದು ಕೂಡ ಕಡ್ಡಾಯ. ಇಂಗ್ಲಿಷ್ ವಿಷಯದಲ್ಲಿ ಮಿನಿಮಮ್ 50% ತಗೊಂಡಿರ್ಲೇಬೇಕು. ಒಂದು ವೇಳೆ ಅಭ್ಯರ್ಥಿಗಳು ವಿಜ್ಞಾನ ಓದಿಲ್ಲವೆಂದಾದ್ರೆ PUC ಅಥವಾ 2 ವರ್ಷಗಳ ವೊಕೇಶನಲ್ ಕೋರ್ಸ್ ವ್ಯಾಸಂಗ ಮಾಡಿದ್ರೂ ಅರ್ಜಿ ಸಲ್ಲಿಸುವ ಅವಕಾಶ ಇದೆ. ವಯೋಮಿತಿ ಯಾವ ರೀತಿ ಇರುತ್ತೆ? ಅದರಲ್ಲಿ ಯಾವ ರೀತಿಯ ಸಡಿಲಿಕೆ ಇರುತ್ತೆ ಅಂತ ತಿಳಿಸ್ಕೊಡ್ತೀರಾ? 2004 ಜನವರಿ 2 ಮತ್ತು 2007 ಜುಲೈ 2 ನಡುವೆ ಜನಿಸಿರುವ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸೋದಕ್ಕೆ ಅರ್ಹರಾಗಿರ್ತಾರೆ. ಅಭ್ಯರ್ಥಿಗಳ ಗರಿಷ್ಠ ವಯೋಮಿತಿಯನ್ನ ಯಾವುದೇ ಕಾರಣಕ್ಕೂ 21 ವರ್ಷ ಮೀರಿರಬಾರದು. ಅಭ್ಯರ್ಥಿಗಳ ಕನಿಷ್ಠ ಎತ್ತರ 152.5 ಸೆಂಟಿಮೀಟರ್ ಇರಬೇಕು. ಎದೆ ಉಬ್ಬಿಸಿದಾಗ ಬರುವಂತಹ ಸುತ್ತಳತೆ 5 ಸೆಂಟಿಮೀಟರ್ ಅದು ಇರಬೇಕು. ಹಾಗೆಯೇ ಅರ್ಜಿ ಶುಲ್ಕ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಡ್ತೀರಾ? ಅರ್ಜಿ ಶುಲ್ಕಕ್ಕೆ ಸಂಬಂಧಪಟ್ಟ ಹಾಗೆ ಹೇಳೋದಾದ್ರೆ ಎಲ್ಲ ವರ್ಗದ ಅಭ್ಯರ್ಥಿಗಳು 550 ರೂಪಾಯಿ ಶುಲ್ಕ ಪಾವತಿಸಬೇಕು. ಆಸ್ ಯೂಶುವಲ್ ಒಮ್ಮೆ ಪಾವತಿಸಿದ ಶುಲ್ಕವನ್ನ ಮತ್ತೆ ಹಿಂಪಡಿಲಿಕ್ಕೆ ಆಗೋದಿಲ್ಲ. ಈ ಅರ್ಜಿ ಶುಲ್ಕವನ್ನ ಯಾವ ರೀತಿ ಪಾವತಿಸಬಹುದು? ಆನ್ಲೈನ್ ಮೂಲಕವೇ ಶುಲ್ಕವನ್ನ ಪಾವತಿಸಬೇಕು. ಇನ್ನು ನೇಮಕ ಹೇಗಿರ್ತದೆ ಅಂತ ನೋಡೋದಾದ್ರೆ, ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ ಆನ್ಲೈನ್ ಪರೀಕ್ಷೆ ಇರ್ತದೆ. ಇದಕ್ಕಾಗಿ ಅಭ್ಯರ್ಥಿಗಳು ಇಮೇಲ್ ಐಡಿಗೆ ಪ್ರವೇಶ ಪತ್ರವನ್ನ ಕಳಿಸ್ಕೊಡ್ಲಾಗ್ತದೆ. ಮುಂಚಿತವಾಗಿಯೇ ದಿನಾಂಕ ಮತ್ತು ಪರೀಕ್ಷಾ ಕೇಂದ್ರಗಳ ವಿವರಗಳನ್ನ ನೀಡಲಾಗ್ತದೆ. ಸರ್, ಇದರಲ್ಲಿ ಪ್ರಶ್ನೆ ಪತ್ರಿಕೆ ಯಾವ ಮಾದರಿಯದ್ದಾಗಿರುತ್ತೆ ಸರ್? ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಪ್ರಶ್ನೆ ಪತ್ರಿಕೆಗಳಿದ್ದು ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳಿಗೆ ಅಭ್ಯರ್ಥಿಗಳು ಉತ್ತರಿಸಬೇಕು. ವಿಜ್ಞಾನ ವಿಷಯಗಳಿಗೆ ಸಂಬಂಧಪಟ್ಟಂತೆ ಬಹುಮುಖ್ಯವಾಗಿ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಅಭ್ಯರ್ಥಿಗಳು ಅಧ್ಯಯನಕ್ಕೆ ದ್ವಿತೀಯ PUC CBSE ಪಠ್ಯಕ್ರಮವನ್ನ ಅನುಸರಿಸಬೇಕು. ತಪ್ಪು ಉತ್ತರಗಳಿಗೆ ನೆಗೆಟಿವ್ ವ್ಯಾಲ್ಯೂಯೇಷನ್ 0.25. ಹಾಗೆ ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸುವಾಗ ಯಾವ ಯಾವ ದಾಖಲೆಗಳನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಸರ್? ಇದಕ್ಕೆ ಅಪ್ಲೋಡ್ ಮಾಡಬೇಕಾದ ಡಾಕ್ಯುಮೆಂಟ್ಗಳು SLC ತೇರ್ಗಡೆಯಾಗಿರುವ ಪ್ರಮಾಣ ಪತ್ರ, PUC ಸರ್ಟಿಫಿಕೇಟ್ ಅಥವಾ 3 ವರ್ಷ ಇಂಜಿನಿಯರಿಂಗ್ ಡಿಪ್ಲೊಮಾ ಅಥವಾ SLC ಅಂಕಪಟ್ಟಿ, ಡಿಪ್ಲೊಮಾದಲ್ಲಿ ಇಂಗ್ಲಿಷ್ ವಿಷಯ ಇಲ್ಲದಿದ್ದಲ್ಲಿ ಸಲ್ಲಿಸಬೇಕು. ಅಥವಾ 2 ವರ್ಷಗಳ ವೊಕೇಶನಲ್ ಕೋರ್ಸ್ ಅಂಕಪಟ್ಟಿ ಮತ್ತು ನಾನ್ ವೊಕೇಶನಲ್ ಕೋರ್ಸ್ ಅಂಕಪಟ್ಟಿ, ಇಂಗ್ಲಿಷ್, ಫಿಸಿಕ್ಸ್ ಮತ್ತು ಮ್ಯಾಥ್ಸ್ ಓದಿರಬೇಕು. ಇದನ್ನು ಸಲ್ಲಿಸಬೇಕು. ವಿದ್ಯಾರ್ಥಿಗೆ ತಕ್ಕಂತೆ ಇಷ್ಟು ದಾಖಲೆಗಳನ್ನ ಸಲ್ಲಿಸುವಂತೆ ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ಇದಲ್ಲದೆ ಫೋಟೋಗ್ರಾಫ್, ಆಧಾರ್ ಸೇರಿದಂತೆ ವಿವಿಧ ದಾಖಲೆಗಳನ್ನ ಅಪ್ಲೋಡ್ ಮಾಡಬೇಕು. ಇದಿಷ್ಟು ವಾಯುಪಡೆಯ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಅಗ್ನಿವೀರರಾಗೋದಕ್ಕೆ ನೀಡಿರತಕ್ಕಂತ ಮಾಹಿತಿ. ಸರ್, ಇಷ್ಟೊತ್ತು ವಾಯುಪಡೆ ಅಗ್ನಿವೀರ್ ಹುದ್ದೆಗೆ ಅವಕಾಶಗಳು ಮತ್ತೆ ಅದಕ್ಕೆ ಯಾವ ರೀತಿಯ ಅರ್ಜಿಯನ್ನ ಸಲ್ಲಿಸಬೇಕು, ಯಾವ ಯಾವ ಅರ್ಹತೆಗಳು ಅವಶ್ಯಕವಾಗಿದೆ, ಶುಲ್ಕವನ್ನ ಯಾವ ರೀತಿ ಪಾವತಿಸೋದು, ಮತ್ತೆ
ಪ್ರಶ್ನೆ ಪತ್ರಿಕೆ ಯಾವ ಮಾದರಿಯಲ್ಲಿರುತ್ತೆ, ಅದು ಅಲ್ಲದೆ ಯಾವ ಯಾವ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು ಅಂತ ಹೇಳೋ ಬಹಳಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಯಾವ ವಿಷಯದ ಬಗ್ಗೆ ಮಾಹಿತಿಗಳನ್ನ ನೀಡ್ತೀರಾ ಸರ್? ಮುಂದಿನ ಮಾಹಿತಿ, ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾನಲ್ಲಿ ಅಪ್ರೆಂಟಿಸ್ ಸಹಾಯಕರ ನೇಮಕಾತಿಗೋಸ್ಕರ ಕರೆದಿದ್ದಾರೆ. ಸರ್, ಈ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಎಷ್ಟು ಖಾಲಿ ಹುದ್ದೆಗಳಿವೆ ಸರ್? 194 ಹುದ್ದೆಗಳ ಭರ್ತಿಗೆ ಕರೆದಿದ್ದಾರೆ. ಈ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ಕೊಡ್ತೀರಾ? ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂತಂದ್ರೆ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಅಂತ ಹೆಸರು. ಇದು 1995 ಏಪ್ರಿಲ್ 1ರಂದು ಸ್ಥಾಪನೆ ಮಾಡಿದ್ದು. ಇದನ್ನ ವಿಮಾನಯಾನ ಸಚಿವಾಲಯ ಕಾರ್ಯನಿರ್ವಹಿಸುತ್ತದೆ. ನವದೆಹಲಿಯಲ್ಲಿ ಇದರ ಮುಖ್ಯ ಕಾರ್ಯಾಲಯ ಇದೆ. ಎಎಐ ದೇಶಾದ್ಯಂತ ನಾಗರಿಕ ವಿಮಾನಯಾನಕ್ಕೆ ಸಂಬಂಧಿಸಿದ ಮೂಲ ಸೌಲಭ್ಯಗಳನ್ನು ನಿರ್ಮಿಸುವ ಮತ್ತು ನವೀಕರಿಸುವ ಜವಾಬ್ದಾರಿಯನ್ನ ನಿರ್ವಹಿಸುತ್ತದೆ. ಪ್ರಸ್ತುತ ವಿವಿಧ ಹುದ್ದೆಗಳನ್ನು ಭರ್ತಿ ಮಾಡಲು ಪ್ರಾಧಿಕಾರ ಅಧಿಸೂಚನೆ ಹೊರಡಿಸಿದ್ದು, ಕೇಂದ್ರ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡಲು ಇಚ್ಛೆ ಇರುವಂತಹ ಅಭ್ಯರ್ಥಿಗಳು ನಿಗದಿತ ಅವಧಿಯೊಳಗೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದು. ಇಲ್ಲಿ 2 ಪ್ರಕಾರಗಳಿದೆ. ಹುದ್ದೆಯ ವಿವರಗಳನ್ನ ನೋಡೋದಾದ್ರೆ, ಅಪ್ರೆಂಟಿಸ್ ವಿಭಾಗದಲ್ಲಿ ಒಂದಿಷ್ಟು ಹುದ್ದೆಗಳಿದೆ, ಸಹಾಯಕ ಹುದ್ದೆಗಳು ಅಂತ ಇದೆ. ಹಾಗಾಗಿ ಅಪ್ರೆಂಟಿಸ್ ವಿಭಾಗದಲ್ಲಿ ಡಿಪ್ಲೊಮಾ ಆದವರಿಗೆ 45, ITI ಟ್ರೇಡ್ ಆದವರಿಗೆ 55, ಇತರ ಪದವಿ ಪಡೆದವರಿಗೆ 30. ಇದಿಷ್ಟು ಅಪ್ರೆಂಟಿಸ್ ವಿಭಾಗದಲ್ಲಿ. ಇನ್ನು ಸಹಾಯಕ ಹುದ್ದೆಗಳಿಗೆ ಸಂಬಂಧಿಸಿದ ಹಾಗೆ ಕಿರಿಯ ಸಹಾಯಕರು 21, ಹಿರಿಯ ಸಹಾಯಕರು 43 ಇದೆ. ಶೈಕ್ಷಣಿಕ ಅರ್ಹತೆಗಳೇನಾಗಿರುತ್ತೆ ಸರ್? ಇದಕ್ಕೆ ವಿದ್ಯಾರ್ಥಿಗಳನ್ನ ಗಮನಿಸೋದಾದ್ರೆ, ಕೇಂದ್ರ ಸರ್ಕಾರದಿಂದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ ಅಥವಾ ಶಿಕ್ಷಣ ಸಂಸ್ಥೆಗಳಲ್ಲಿ ಹುದ್ದೆಗೆ ಸಂಬಂಧಿಸಿದ ವಿಷಯಗಳಲ್ಲಿ SSLC, PUC, BCom, BE, BTech ಅಥವಾ ಡಿಪ್ಲೊಮಾ ಪೂರ್ಣಗೊಳಿಸಿರಬೇಕು. NCVT ಅಥವಾ ITI ಪ್ರಮಾಣ ಪತ್ರ ಹೊಂದಿರಬೇಕು. ವಯೋಮಿತಿ ಯಾವ ರೀತಿ ಇರುತ್ತೆ, ಅದರಲ್ಲಿ ಯಾವ ರೀತಿಯ ಸಡಿಲಿಕೆ ಇರುತ್ತೆ ಅಂತ ತಿಳಿಸ್ಕೊಡ್ತೀರಾ? ವಯೋಮಿತಿಗೆ ಸಂಬಂಧಪಟ್ಟ ಹಾಗೆ ಅಪ್ರೆಂಟಿಸ್ ಹುದ್ದೆಗಳಿಗೆ ಕನಿಷ್ಠ 18 ವರ್ಷ ತುಂಬಿರುವ ಹಾಗೂ ಗರಿಷ್ಠ 26 ವರ್ಷದೊಳಗಿನ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದು. ಇದು ಅಪ್ರೆಂಟಿಸ್ ಹುದ್ದೆಗಳಿಗೆ. ಇನ್ನು ಸಹಾಯಕ ಹುದ್ದೆಗಳಿಗೆ 30 ವಯಸ್ಸು ವಯೋಮಿತಿಯನ್ನ ನಿಗದಿಪಡಿಸಲಾಗಿದೆ. ಮೀಸಲಾತಿ ಅಭ್ಯರ್ಥಿಗಳಿಗೆ ವಯೋ ಸಡಿಲಿಕೆ ಸಹಜವಾಗಿ ಅನ್ವಯವಾಗ್ತದೆ. ವೇತನವನ್ನ ಗಮನಿಸೋದಾದ್ರೆ, ಎಎಐನ ನಿಯಮಾನುಸಾರ ಹುದ್ದೆಗಳಿಗೆ ಅನುಗುಣವಾಗಿ ವೇತನವನ್ನ ನಿಗದಿಪಡಿಸಲಾಗಿದೆ. ಸಹಾಯಕ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ 31,000 ರೂಪಾಯಿನಿಂದ 1,10,000 ರೂಪಾಯಿ ಹಾಗೂ ಅಪ್ರೆಂಟಿಸ್ ಮಾಡುವವರಿಗೆ 9,000 ರಿಂದ 15,000 ರೂಪಾಯಿ ಮಾಸಿಕ ವೇತನವನ್ನ ಪಾವತಿಸಲಾಗ್ತದೆ. 2023 ಡಿಸೆಂಬರ್ನಲ್ಲಿ ನಾವು ಇದನ್ನ ಆಕಾಶವಾಣಿ ಮೂಲಕ ನಾವು ಹೇಳಿದ್ವಿ. 119 ಅಸಿಸ್ಟೆಂಟ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿದ್ದು. ಜನವರಿ 26ರಂದು ಕೊನೆಯ ದಿನ ಅಂತ ಹೇಳಿದ್ವಿ ನಾವು. ಆ ಸಂದರ್ಭದಲ್ಲೂ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ನಿಗದಿತ ದಿನಾಂಕದೊಳಗೆ ಅರ್ಜಿ ಸಲ್ಲಿಸಬಹುದು. ಸಹಾಯಕ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಕಡ್ಡಾಯವಾಗಿ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಹೊಂದಿರಬೇಕು. ಇದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಯಾವುದಾಗಿರುತ್ತೆ ಸರ್? ಇನ್ನು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನ ಅಪ್ರೆಂಟಿಸ್ ಹುದ್ದೆಗಳಿಗೆ 31/1/2024, ಆಮೇಲೆ ಸಹಾಯಕ ಹುದ್ದೆಗಳಿಗೆ 10/2/2024. ಇನ್ನು ಹೆಚ್ಚಿನ ಮಾಹಿತಿಗಾಗಿ www.aai.aero ಅನ್ನ ಸಂಪರ್ಕಿಸಬೇಕು. ಇನ್ನು ಅರ್ಜಿ ಸಲ್ಲಿಸುವ ವಿಧಾನವನ್ನ ಗಮನಿಸೋದಾದ್ರೆ, ಸಂಸ್ಥೆಯ ಅಧಿಕೃತ ವೆಬ್ಸೈಟ್ ಆದ aaa.aero ಏರೋ ವೆಬ್ಸೈಟ್ಗೆ ಭೇಟಿ ನೀಡಿ ಅಗತ್ಯ ಸ್ವದೃಢೀಕೃತ ದಾಖಲೆಗಳನ್ನ ಅಪ್ಲೋಡ್ ಮಾಡುವ ಮೂಲಕ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬಹುದು. ಇತರ ಯಾವುದೇ ಮೂಲಗಳಿಂದ ಸಲ್ಲಿಸಲಾಗುವ ಹಾಗೂ ಅಪೂರ್ಣ ಅರ್ಜಿಗಳನ್ನ ಸ್ವೀಕರಿಸೋದಿಲ್ಲ. ಹಾಗೆಯೇ ಅರ್ಜಿ ಶುಲ್ಕ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಡ್ತೀರಾ? ಇನ್ನು ಅರ್ಜಿ ಶುಲ್ಕಕ್ಕೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳು 1,000 ರೂಪಾಯಿ ಶುಲ್ಕ ನೀಡಬೇಕು. ಮೀಸಲಾತಿ ಅಭ್ಯರ್ಥಿಗಳಿಗೆ ಸಹಜವಾಗಿ ವಿನಾಯಿತಿಯನ್ನ ನೀಡಲಾಗಿದೆ. ಇನ್ನು ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅಂತ ನೋಡೋದಾದ್ರೆ, ಕಂಪ್ಯೂಟರ್ ಆಧಾರಿತ ಲಿಖಿತ ಪರೀಕ್ಷೆ, ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆ ಇದೆ. ಕೌಶಲ ಪರೀಕ್ಷೆ, ದೈಹಿಕ ಪರೀಕ್ಷೆ ನಡೆಸಿದ ನಂತರ ಸಂದರ್ಶನ ಮತ್ತು ದಾಖಲೆ ಪರಿಶೀಲನೆ ಮಾಡುವ ಮೂಲಕ ಅರ್ಹ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗ್ತಾರೆ. ಒಟ್ಟು 194 ಹುದ್ದೆಗಳಿದೆ. ಈಗಾಗಲೇ ನಾವು ಹಿಂದೆ ನಮ್ಮ ಸಂಚಿಕೆಯಲ್ಲಿ ಹೇಳಿದ್ವಿ 119 ಹುದ್ದೆಗಳು. ಅವೆರಡಕ್ಕೂ ಸೇರ್ಕೊಂಡ್ರೆ ಹೆಚ್ಚು ಕಡಿಮೆ 300-320 ಹುದ್ದೆಗಳು ಆಗ್ತವೆ. ಆಸಕ್ತಿ ಇರೋರು ಇದಕ್ಕೂ ಕೂಡ ಅಪ್ಲೈ ಅನ್ನ ಮಾಡಬಹುದು.
ಕೊನೆಯ ದಿನಾಂಕ ಆಲ್ರೆಡಿ ನಿಮ್ಗೆ ತಿಳಿಸಿದಾಗೆ ಅಪ್ರೆಂಟಿಸ್ ಹುದ್ದೆಗೆ 31/1/2024, ಸಹಾಯಕ ಹುದ್ದೆಗಳಿಗೆ 10/2/2024. ಸರ್, ಇಷ್ಟೊತ್ತು ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಖಾಲಿ ಹುದ್ದೆಗಳಿಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳೋ ವಿಷಯದ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಯಾವುದರ ಬಗ್ಗೆ ಮಾಹಿತಿಗಳನ್ನ ತಿಳಿಸ್ಕೊಡ್ತೀರಾ ಸರ್? ಇನ್ನು ಮೂರನೇದಾಗಿ IOCL ನಲ್ಲಿ ಅಪ್ರೆಂಟಿಸ್ಶಿಪ್ ಅನ್ನ ಕರೆದಿದ್ದಾರೆ. ನಾವು ಅಪ್ರೆಂಟಿಸ್ಶಿಪ್ಗೆ ಯಾಕೆ ಇಷ್ಟೊಂದು ಮಹತ್ವ ಕೊಡ್ತೇವೆ ಅಂತಂದ್ರೆ, ಅಪ್ರೆಂಟಿಸ್ಶಿಪ್ ಮಾಡ್ಕೊಂಡ ನಂತರ ಇಂಟೇಕ್ ತೆಗೆದುಕೊಳ್ಳುವಂತಹದ್ದು ಅಪ್ರೆಂಟಿಸ್ಶಿಪ್ ಆದವರಿಗೆ ಅವಕಾಶಗಳು ಜಾಸ್ತಿ ಇರ್ತವೆ. ಹಾಗಾಗಿ ಈ ಸಲ 473 ಅಭ್ಯರ್ಥಿಗಳಿಗೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ IOCL ಅಪ್ರೆಂಟಿಸ್ಶಿಪ್ ಅರ್ಜಿಯನ್ನ ಆಹ್ವಾನಿಸಿದೆ. IOCLನಲ್ಲಿ ಅಪ್ರೆಂಟಿಸ್ಶಿಪ್ ಹುದ್ದೆಗಳ ಬಗ್ಗೆ ಅಂತ ಹೇಳಿದ್ರ, ಎಷ್ಟು ಅಪ್ರೆಂಟಿಸ್ಶಿಪ್ ಹುದ್ದೆಗಳಿಗೆ ಅವಕಾಶ ಇದೆ ಸರ್? ಒಟ್ಟು 473 ಅಭ್ಯರ್ಥಿಗಳಿಗೆ ಉದ್ಯೋಗ ತರಬೇತಿ ಪಡೆಯುವ ಅವಕಾಶ ಇದೆ. ಇದಕ್ಕೆ ಯಾವ ರೀತಿ ಅರ್ಜಿಯನ್ನ ಸಲ್ಲಿಸಬೇಕು? IOCL ಒಳಪಡುವ ವಿವಿಧ 5 ವಲಯಗಳಲ್ಲಿ ಅರ್ಹ ಅಭ್ಯರ್ಥಿಗಳಿಗೆ ಅಪ್ರೆಂಟಿಸ್ಶಿಪ್ ನೀಡಲಾಗ್ತದೆ. ದೇಶದ ಯಾವುದೇ ರಾಜ್ಯದ ಅಭ್ಯರ್ಥಿಗಳಾಗಿದ್ರೂ ಕೂಡ ಅರ್ಜಿ ಸಲ್ಲಿಸಿ ಅರ್ಹತೆ ಮೇರೆಗೆ ಆಯ್ಕೆಯಾಗಿ ತರಬೇತಿ ಪಡಿಬಹುದು ಅಂತ ಅಧಿಕೃತವಾಗಿ ತಿಳಿಸಿದ್ದಾರೆ. ಕರ್ನಾಟಕದವರಿಗೆ ಅಂತ ಯಾವ್ದಾದ್ರು ಸೀಟುಗಳನ್ನ ಮೀಸಲಾಗಿರಿಸಿದಾರಾ? ಇದಕ್ಕೆ ಯಾವ ರೀತಿಯ ಅರ್ಜಿಯನ್ನ ಸಲ್ಲಿಸಬೇಕು? ಒಟ್ಟು ಅವಕಾಶಗಳಲ್ಲಿ ಕರ್ನಾಟಕ ರಾಜ್ಯದ ಅಭ್ಯರ್ಥಿಗಳಿಗೂ ಕೂಡ ನಿಗದಿತ ಸೀಟುಗಳನ್ನ ಮೀಸಲಿಡಲಾಗಿದೆ. ರಾಜ್ಯದ ಅಭ್ಯರ್ಥಿಗಳು ಬೆಂಗಳೂರಿನಲ್ಲಿ ಅಪ್ರೆಂಟಿಸ್ಶಿಪ್ ಪಡೆಯಬಹುದು. ಇದಕ್ಕೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಯಾವುದಾಗಿರುತ್ತೆ? ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಫೆಬ್ರವರಿ 1. ಪ್ರವೇಶ ಪತ್ರ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಫೆಬ್ರವರಿ 9-18-2024. ಮತ್ತೆ ಪರೀಕ್ಷಾ ದಿನಾಂಕ ಯಾವುದಾಗಿರುತ್ತೆ ಅಂತ ತಿಳಿಸ್ತೀರಾ? ಪರೀಕ್ಷೆಯ ದಿನಾಂಕ ಫೆಬ್ರವರಿ 18, 2024. ರಾಜ್ಯದಲ್ಲಿ ತರಬೇತಿ ನಡೆಯುವಂತಹ ಕೇಂದ್ರ ಬೆಂಗಳೂರು. ಅರ್ಜಿ ಸಲ್ಲಿಸೋದಕ್ಕೆ ಲಿಂಕ್ https://PLAPPS.indianoil.in. ಇನ್ನು ವಿವರವಾದ ಮಾಹಿತಿಗಳಿಗೆ https://IOCL.com. ಇನ್ನು ರಾಜ್ಯದ ಯಾವ್ಯಾವ ಅಭ್ಯರ್ಥಿಗಳು ಇದನ್ನ ಪ್ರಯತ್ನ ಮಾಡಬಹುದು ಅಂತಂದ್ರೆ, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಟೆಲಿಕಮ್ಯುನಿಕೇಶನ್ ಮತ್ತು ಇನ್ಸ್ಟ್ರುಮೆಂಟೇಶನ್ ವಿಭಾಗದಲ್ಲಿ ಮಾತ್ರ ತರಬೇತಿಯನ್ನು ಪಡೆಯಬಹುದಾಗಿದೆ. ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಆಯಾ ವಿಭಾಗದಲ್ಲಿ 3 ವರ್ಷಗಳ ಪೂರ್ಣಾವಧಿ ಡಿಪ್ಲೊಮಾ ಪೂರ್ಣಗೊಳಿಸಿರಬೇಕು. 18ರಿಂದ 24 ವರ್ಷದೊಳಗಿನ ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶ ನೀಡಲಾಗ್ತಾ ಇದೆ. ಮೀಸಲಾತಿ ವ್ಯಾಪ್ತಿಗೆ ಒಳಪಡುವ SC, ST ಮತ್ತು OBC ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿಯಲ್ಲಿ ನಿಯಮಾನುಸಾರ ಸಡಿಲಿಕೆ ಇದೆ. ಇದು 1 ವರ್ಷದ ಅವಧಿಯ ಅಪ್ರೆಂಟಿಸ್ಶಿಪ್ ಆಗಿದ್ದು, ಈ ಅವಧಿಯಲ್ಲಿ ಅಭ್ಯರ್ಥಿಗಳು ಸ್ಟೈಪಂಡ್ ಅನ್ನ ಪಡೆಯಬಹುದು. ಇನ್ನು ಆಯ್ಕೆ ಹೇಗಾಗತ್ತೆ ಅಂತ ನೋಡೋದಾದ್ರೆ, ಲಿಖಿತ ಪರೀಕ್ಷೆಯ ಮೂಲಕ ಆಯ್ಕೆ ನಡೆಯುತ್ತಾ ಇದೆ. ಲಿಖಿತ ಪರೀಕ್ಷೆ ವಸ್ತುನಿಷ್ಠ ಮಾದರಿಯ ಬಹು ಆಯ್ಕೆಯ ಪ್ರಶ್ನೆಗಳನ್ನ ಹೊಂದಿದ್ದು 100 ಅಂಕಗಳಿಗೆ ಪರೀಕ್ಷೆ ನಡೀತದೆ. ತಪ್ಪು ಉತ್ತರಗಳಿಗೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಇಲ್ಲ, ನೆಗೆಟಿವ್ ಅಂಕ ಇಲ್ಲ. ಇಲ್ಲಿ ಜನರಲ್ ಆಪ್ಟಿಟ್ಯೂಡ್ ಮತ್ತು ರೀಸನಿಂಗ್, ಜನರಲ್ ಇಂಗ್ಲಿಷ್, ನ್ಯೂಮರಿಕಲ್ ಆಪ್ಟಿಟ್ಯೂಡ್ ಮತ್ತು ಜನರಲ್ ನಾಲೆಜ್ಗೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನ ನೀಡಲಾಗ್ತದೆ. ಪರೀಕ್ಷೆ ಬರೆಯೋದಕ್ಕೆ 2 ಗಂಟೆಯ ಅವಧಿ ಇದೆ. ಹಿಂದಿ ಅಥವಾ ಇಂಗ್ಲಿಷ್ ನಲ್ಲಿ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಇದೆ. ಇದರಲ್ಲಿ ಕನಿಷ್ಠ 40% ಅಂಕ ಪಡೆದರೆ ಮಾತ್ರ ತೇರ್ಗಡೆ ಅಂತ ಪರಿಗಣಿಸಲಾಗ್ತದೆ. ಹಾಗಾಗಿ ಯಾರ್ಯಾರಿಗೆ ಯಾವ್ಯಾವ ವಿಭಾಗದಲ್ಲಿ ಆಸಕ್ತಿ ಇದೆಯೋ ಅವರೆಲ್ಲ ಈ ಪ್ರಯತ್ನವನ್ನ ಮಾಡಬಹುದು ಅಂತ ಹೇಳ್ತಾ, ಬಹುಶಃ ಮುಂದಿನ ವಾರ 25,000 ಅಗ್ನಿವೀರರ ನೇಮಕಾತಿಗೆ ಚಾಲನೆ ಸಿಗೋ ಸಾಧ್ಯತೆಗಳು ಕಾಣ್ತಾ ಇದೆ. ಭೂಸೇನೆಯಲ್ಲಿಯ ಹುದ್ದೆಗಳಿಗೆ ಜನವರಿಯ ಕೊನೆಯ ವಾರದಲ್ಲಿ ಅಧಿಸೂಚನೆ ಬರಬಹುದು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಬಹುಶಃ ಮುಂದಿನ ವಾರ ಇನ್ನಷ್ಟು ಸಿಹಿ ಸುದ್ದಿಗಳನ್ನ ಹೊತ್ಕೊಂಡು ಆಕಾಶವಾಣಿ ನಿಮ್ ಬಳಿಗೆ ಬರ್ತದೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ ಸರ್. ಇಷ್ಟೊತ್ತು IOCLನಲ್ಲಿ ಅಪ್ರೆಂಟಿಸ್ಶಿಪ್ ಹುದ್ದೆಗಳಿಗೆ ಎಷ್ಟೊಂದು ಅವಕಾಶಗಳಿವೆ, ಇದಕ್ಕೆ ಯಾವ ರೀತಿ ಅರ್ಜಿಯನ್ನ ಸಲ್ಲಿಸಬೇಕು, ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಯಾವುದು, ಅರ್ಜಿ ಶುಲ್ಕ ಎಷ್ಟಿರುತ್ತೆ, ವಯೋಮಿತಿ ಏನಿದೆ, ವಿದ್ಯಾರ್ಹತೆ ಏನೇನಿರಬೇಕು ಅಂತ ಹೇಳೋ ಬಹಳಷ್ಟು ವಿಷಯಗಳ ಬಗ್ಗೆ ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಈ ಎಲ್ಲ ಮಾಹಿತಿಗಳನ್ನು ನೀಡಿದಂಥ ತಮಗೆ ಮತ್ತು ಕೇಳುಗರಿಗೆಲ್ಲ ಆಕಾಶವಾಣಿಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಮ್ಮ ಇಂದಿನ ಯುವವಾಣಿಯನ್ನು ಮುಗಿಸ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ.
ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸಂಶಯಗಳಿದ್ರೆ ಬರೆದು ತಿಳಿಸಲು ನಮ್ಮ ವಿಳಾಸ: ನಿಲಯ ನಿರ್ದೇಶಕರು, ಮಾರ್ಗದರ್ಶಿ, ಯುವವಾಣಿ ವಿಭಾಗ, ಆಕಾಶವಾಣಿ ಮಡಿಕೇರಿ 571201. ಇದುವರೆಗೆ ಕಾರ್ಯಕ್ರಮ ಮಾರ್ಗದರ್ಶಿ ಕೇಳಿದಿರಿ. ಪ್ರಸ್ತುತಿ ಮಮತಾ ಶಾಸ್ತ್ರಿ. ಯುವವಾಣಿ ಕೇಳಿದಿರಿ. ನಿರ್ವಹಣೆ PM ಜಗದೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಯಿತು.